ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ರೋಹಿತಕ ಅರಿಷ್ಟ ಬಗ್ಗೆ. ರೋಹಿತಕ ಅರಿಷ್ಟ ಅಂದ್ರೆ ಏನು, ಅದರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಇದನ್ನು ತೊಗೊಳೋದ್ಲಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನಾಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮತ್ತು ಇದರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ರೋಹಿತಕ ಅರಿಷ್ಟ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ಒಳಗ ನಮ್ಗೆ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತಿ. ಈ ಮೆಡಿಸಿನ್ ಯಾವ ರೀತಿ ತಯಾರು ಮಾಡಬೇಕು, ಇದ್ರಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ಪೇಷಂಟ್ಸಿಗೆ ಇದನ್ನು ಕೊಡಬೇಕು, ಯಾರು ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ನಮ್ಮ ಆಚಾರ್ಯದವರು ಮೊದಲಿನ ತರನ ಇದ್ರ ಬಗ್ಗೆ ಬರೆದಿಟ್ಟಿರ್ತಾರೆ. ಅದರ ಸಂಬಂಧಿತ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೆಯಲಾಗ್ತೈತಿ. ಮತ್ತು ರೋಹಿತಕ ಅರಿಷ್ಟ ಏನಿದೆ ನೋಡ್ರಿ, ಇದನ್ನ ಪ್ರಮುಖತಃ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ, ನಿಮ್ಗೆ ಏನಾರ ಲಿವರ್ ಸಂಬಂಧಿತ ರೋಗ ಐತಂದ್ರೆ, ಇಲ್ಲ ನಿಮ್ಗೆ ಸ್ಪ್ಲೀನೋಮೆಗಾಲಿ ಪ್ಲಿಯೋದರ್ ಅಂತಾರೆ, ಅದು ಸಮಸ್ಯೆ ಐತಂದ್ರೆ, ಇಲ್ಲ ಸ್ಪ್ಲೀನ್ ರಿಲೇಟೆಡ್ ನಿಮ್ಗೆ ಬೇರೆ ಏನಾದರೂ ರೋಗ ಐತಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಇದ್ರ ಉಪಯೋಗ ಮಾಡಲಾಗ್ತೈತ್ರಿ. ಈಗ ಮಾತಾಡೋಣ ಇದ್ರ ಘಟಕ ದ್ರವ್ಯಕ್ಕೆ, ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಸೊ ನೋಡ್ರಿ, ಇದ್ರೊಳಗೆ ರೋಹಿತಕ ಬಾರ್ಕ್ ಇರ್ತೈತಿ, ದಾತಕಿದ ಹೂವ, ಪಿಪ್ಪಳಿ ಮೂಳ, ಚವ್ಯ, ಚಿತ್ರಕ, ಶುಂಠಿ, ತ್ವಕ್, ಸೂಕ್ಷ್ಮೈಲ, ಆಮ್ಲಕ್ಕಿ, ಹರಿತಕ್ಕಿ, ವಿಭಿತಕ್ಕಿ, ಮತ್ತು ಬೆಲ್ಲ, ಗುಡ, ಜಾಗ್ರಿ ಇರ್ತೈತ್ರಿ ಇದ್ರೊಳಗೆ. ಮತ್ತೆ ರೋಹಿತಕ ಅರಿಷ್ಟ ಏನೈತೆ ನೋಡ್ರಿ, ಇದ್ರೊಳಗೆ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಈಗ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂದ್ರೆ ನೋಡ್ರಿ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಒಂದು ಕಡೆ ಇಟ್ಟಿರ್ತಾರಲ್ಲ, ಸೊ ಆವಾಗ ಫರ್ಮೆಂಟೇಷನ್ ಪ್ರೊಸೆಸ್ ಆಗುತ್ತೆ. ಫರ್ಮೆಂಟೇಷನ್ ಒಳಗಡೆ ನ್ಯಾಚುರಲಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂತಾರೆ. ಸೊ ಈಗ ಮಾತಾಡೋಣ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ. ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರನ್ನ ಡೀಟೇಲ್ ಆಗಿ ತಿಳಿಸ್ತೇನೆ ರೀ. ಒಂದೇದು ನೋಡ್ರಿ, ಸ್ಪ್ಲೀನೋ ಮೆಗಾಲೆ ಅಂತ. ಸ್ಪ್ಲೀನ್ ಮೇಲೆ ಏನಾದರೂ ಬಾವು ಬಂದೈತಂದ್ರೆ, ಇಲ್ಲ ಸ್ಪ್ಲೀನು ತನ್ನ ಸೈಜ್ಗಿನ ದೊಡ್ಡ ಸೈಜ್ ಎನ್ಲಾರ್ಜ್ ಸ್ಪ್ಲೀನ್ ಆಗೈತಂದ್ರೆ, ಇಲ್ಲ ನಿಮ್ಮ ಮೈಯಾಗ ರಕ್ತದ ಅಂಶ ಕಡಿಮೆ ಆಗೈತ್ರಿ, ಅದು ಎದಕ್ಕೆ ಆಗೈತಪ್ಪ ಅಂದ್ರೆ ಲಿವರ್ ಇದು ಸ್ಪ್ಲೀನ್ ಏನೈತೆ ನೋಡ್ರಿ ಜಾಸ್ತಿ ದೊಡ್ಡ ಸೈಜ್ನೇ ಆಗೈತೆ, ಅದ್ರ ಸಂಬಂಧ ನಿಮ್ಗೆ ಅನಿಮಿಯಾ ಸಮಸ್ಯೆ ಆಗೈತಂದ್ರೆ ಅದ್ರಾಗ ಇದನ್ನ ಬರೆದು ಕೊಟ್ಟಿರ್ತಾರ. ಹೊಟ್ಟೆಗೆ ಬಹಳ ಜಾಸ್ತಿ ಗ್ಯಾಸ್ ಆಗಾಕ ಕುಂತೈತಂದ್ರೆ, ಹೊಟ್ಟೆ ಉಬ್ಬಿ ನಿಬಾರ್ ಆಗೈತಂದ್ರೆ, ಇಲ್ಲ ನಿಮ್ಗೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಸಮಸ್ಯೆ ಆಗೈತಂದ್ರೆ, ಅಂದ್ರೆ ಪದೇ ಪಾಕ್ಯಾನಿಗೆ ಹೋಗೋದ್ರಿ, ಆ ಸಂಡಾಸ್ ಗಟ್ಟಿನ ಹೋಗ್ತಿರ್ತೈತಿ, ಪದೇ ಹೋಗ್ಲಿಕ್ಕೆ ಮನಸ್ಸಾಗ್ತಿರ್ತೈತಿ. ಆ ರೀತಿ ಏನಾರ ಸಮಸ್ಯೆ ಐತಂದ್ರೆ, ನಿಮ್ಗೆ ಲಿವರ್ ಮೇಲೆ ಏನಾರ ಬಾವು ಬಂದೈತಂದ್ರೆ, ಇಲ್ಲ ನಿಮ್ಗೆ ಹೊಟ್ಟೆ ಹಸಿಯಂಗಿಲ್ರಿ, ಕ್ರಾನಿಕ್ ಲಾಸ್ ಆಫ್ ಎಪಟೈಟ್ ಸಮಸ್ಯೆ ಆಗೈತಂದ್ರೆ, ಇಲ್ಲ ನಿಮ್ಗೆ ಮೂಲವಾದಿ ಸಮಸ್ಯೆ ಆಗೈತಂದ್ರೆ, ಮಹಿಳೆಯವ್ರಿಗೆ ಬಿಳೆ ಮುಟ್ಟು ಹೋಗ್ತಾ ಇದೆ ಅಂದ್ರೆ, ಇಲ್ಲ ಗಾಠಿಯ ಆ ಸಮಸ್ಯೆ ಐತಂದ್ರೆ, ಇಂಥವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇದನ್ನ ಬಿಟ್ಟು ನಿಮ್ಮ ಡಾಕ್ಟರ್ ಏನಿದೆ ನೋಡ್ರಿ, ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ನಿಮ್ಗೆ ಯಾರ ಬೇರೆ ರೋಗನಾಗೂ ಬರೆದು ಕೊಡ್ಬೋದ್ರಿ, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ರೋಹಿತಕ ಅರಿಷ್ಟ ಏನೈತೆ ನೋಡ್ರಿ, ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕಿಂತ ಮೇಲಿದೆ, ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, 15-30 ml ರೋಹಿತಕ ಅರಿಷ್ಟ ಏನೈತೆ ನೋಡ್ರಿ, ಇದನ್ನ 15-30 ml ಉಗುರು ಬೆಚ್ಚ ನೀರು ಇಲ್ಲ ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಇದನ್ನ ಮಿಕ್ಸ್ ಮಾಡ್ಕೊಂಡು ಚಂದಾಗ ನೀವು ಕುಡಿಬಹುದ್ರಿ. ಇದನ್ನ ದಿನಕ್ಕೆ ನೀವು 2 ಹೊತ್ತು ಉಪಯೋಗ ಮಾಡಬಹುದು, ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಹಾಳೊಟ್ಟಿಲಿ ಉಪಯೋಗ ಮಾಡಕ್ ಹೇಳ್ತಾರ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಊಟ ಆದ ನಂತರ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನಿಮ್ ಡಾಕ್ಟರ್ ಯಾವ ರೀತಿ ಸೇವನೆ ಮಾಡಕ್ ಹೇಳ ಅಂತ ಆ ರೀತಿ ನೀವು ತಗೋಬಹುದು. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾವಾಗ ನೀವು ಡಾಕ್ಟರ್ ಕಡೆ ಹೋಗಿರ್ತೀರಿ, ಡಾಕ್ಟರ್ ಹಿಸ್ಟ್ರಿ ತಗೋತಾರ, ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ನಿಮ್ ಬಾಡಿ ಕಂಡೀಷನ್ ನೋಡ್ತಾರ, ಯಾವ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಬರೆದು ಕೊಡೋ ಅಂತಾರ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಬಳಸಕ್ ಹೇಳೋ ಅಂತಾರ, ಅಲ್ಲಿ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಸಾಮಾನ್ಯತಃ ಡಾಕ್ಟರ್ ನಿಮ್ಗೆ 1 ತಿಂಗಳ 2 ತಿಂಗಳ 3 ತಿಂಗಳ ಇಲ್ಲ ಇದಕ್ಕಿಂತ ಜಾಸ್ತಿ ಕೂಡ ತಗೊಳ್ಳಿಕ್ಕೆ ಹೇಳ್ಬೋದು. ಆದ್ರೆ ಡಾಕ್ಟರ್ ನಿಮ್ಗೆ ಇದ್ರ ಜೊತೆಗೆ ಬೇರೆ ಹಲವಾರು ಮೆಡಿಸಿನ್ಗಳು ಕೂಡ ಕೊಡ್ತಾರ್ರಿ. ಸೊ ಎಲ್ಲ ಕಾಂಬಿನೇಷನ್ ನೀವು ತಗೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಸೊ ಈಗ ಇದು ರೋಹಿತಕ ಅರಿಷ್ಟ ಏನಿತ್ತು ನೋಡ್ರಿ, ಇದು ರೆಫರೆನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ರೆಫರೆನ್ಸ್ ನಿಮ್ಗೆ ಬೈಸಜ್ಯ ರತ್ನಾವಳಿ ಪ್ಲೀಹ ರೋಗ ಅಧ್ಯಾಯದಾಗ 84 ಹಿಡ್ಕೊಂಡು 87 ಶ್ಲೋಕ ಏನೈತೆ ನೋಡ್ರಿ, ಅದ್ರೊಳಗೆ ಇದ್ರ ಉಲ್ಲೇಖ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ. ಈಗ ಇದ್ರ ಸೈಡ್ ಎಫೆಕ್ಟ್ ಬಗ್ಗೆ ಹೇಳೋಣ. ಸೊ ಇದನ್ನ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು ನೋಡ್ರಿ. ಡಾಕ್ಟರ್ ಎಷ್ಟು ಹೇಳ್ಯಾರ ಅದಕ್ಕಿಂತ ನೀವು ಏನು ಜಾಸ್ತಿ ಪ್ರಮಾಣದ ತೊಗೊಂಡ ಅಂತೀರಂದ್ರೆ ನಿಮ್ಗೆ ಹೊಟ್ಟೆ ಉರಿ, ಎದಿ ಉರಿ ಚಾಲೂ ಆಗ್ಬೋದು.
ಈಗ ರೋಹಿತಕಾರಿಷ್ಟದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಯಾರ ಹೊಟ್ಟೆ ಮೊದ್ಲಾಗಿಂತ ಬಹಳ ಸೆನ್ಸಿಟಿವಿಟಿ, ಒಟ್ಟ ಖಾರ ಹುಳಿ ಪದಾರ್ಥ ತಡ್ಕೊಳಂಗಿಲ್ಲ, ಗ್ಯಾಸ್ 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 ಅಂತಿರ್ತಾರಲ್ಲ, ಎದುರಿ ಅಂತಿರ್ತಾರ, ಅಂತಾರ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ ನಿಮ್ಗೆ ಈ ಸಮಸ್ಯೆ ಎಲ್ಲ ಇನ್ನಿಟ್ ಜಾಸ್ತಿ ಆಗ್ಬೋದು. ಯಾಕ್ರಿ ಅಂದ್ರ ಇದ್ರೊಳಗ ಮೊದ್ಲಾಕಿಂತ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಐತ್ರಿ. ಸೊ ಅದಕ್ಕೆ ಅವ್ರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ ಇದ್ರೊಳಗೆ ಘಟಕ ದ್ರವ್ಯ ಏನೇನು ಹೇಳಿ ನೋಡ್ರಿ, ಅದ್ರಲ್ಲೇ ನಿಮ್ಗೆ ಏನಾರ ಎಲರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು, ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ಸೋ ಅಂತಾರ, ಮತ್ತೆ ಡಯಾಬಿಟಿಕ್ ಪೇಷಂಟ್, ಮಧುಮೇಹ ರೋಗಿ, ಡಾಕ್ಟರ್ ಕೇಳಾರ್ದ ಇದನ್ನ ಬಳಸಕ್ ಹೋಗ್ಬಾರ್ದ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 177 ರೂಪಾಯಿ, 177 ರುಪೀಸ್ನಾಗ 450 ml ಬೈದ್ಯನಾಥ್ ಕಂಪನಿದು ರೋಹಿತಕಾರಿಷ್ಟ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ರೋಹಿತಕಾರಿಷ್ಟವನ್ನು ತಯಾರು ಮಾಡ್ತಾರೆ. ನೀವು ಯಾವ್ದಾರ ಕಂಪನಿ ತಗೋಬಹುದು, ಅದ್ರಾಗ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆಕ್ಷನ್ ಇರ್ತೈತಿ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದ್ರೆ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ರೀತಿಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.